ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಸಂವಿಧಾನವನ್ನು ಉಳಿಸುವ ನಿಟ್ಟಲ್ಲಿ ಸಿಕ್ಕಾಪಟ್ಟೆ ಹೋರಾಟ ಮಾಡ್ತಾ ಇರುವ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತಾವೇ ಖುದ್ದು ಸಂವಿಧಾನವನ್ನು ಉಲ್ಲಂಘನೆ ಮಾಡಿದ ಆರೋಪದಲ್ಲಿ ಸಿಲುಕೊಳ್ತಾ ಇದ್ದಾರೆ. ಅವರ ಮೇಲಿನ ಆ ಆರೋಪ ಸಾಬೀತಾದರೆ ರಾಹುಲ್ ತಮ್ಮ ಲೋಕಸಭಾ ಸದಸ್ಯತ್ವವನ್ನು ಮತ್ತು ವಿರೋಧ ಪಕ್ಷದ ಸ್ಥಾನಮಾನದ ಜೊತೆಗೆ ಈ ದೇಶದ ಪೌರತ್ವವನ್ನು ಕೂಡ ಕಳ್ಕೋತಾರ. ಹಾಗಾದರೆ ಏನಿದು ರಾಹುಲ್ ಗಾಂಧಿ ಮೇಲಿನ ಆರೋಪ ಮತ್ತು ಆ ಬಗ್ಗೆ ನ್ಯಾಯಾಲಯ ಹೇಳಿರುವುದೇನು? ನಮ್ಮ ಕಾನೂನುಗಳು, ಸಂವಿಧಾನ ಆ ಬಗ್ಗೆ ಏನು ಹೇಳ್ತಾ ಇವೆ? ಬನ್ನಿ ನೋಡೋಣ. ಗೆಳೆಯರೆ, ಲೋಕಸಭಾ ವಿರೋಧ ಪಕ್ಷದ ನಾಯಕ, ಸ್ವಯಂ ಘೋಷಿತ ಸಂವಿಧಾನ ರಕ್ಷಣಾ ಹೋರಾಟಗಾರ ರಾಹುಲ್ ಗಾಂಧಿ ವಿರುದ್ಧ ಅಲಹಾಬಾದ್ ಹೈಕೋರ್ಟಲ್ಲೊಂದು ಪ್ರಕರಣ ದಾಖಲಾಗಿದೆ. ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಎರಡೆರಡು ಪೌರತ್ವಗಳನ್ನು ಹೊಂದಿದ್ದಾರೆ. ಅದರ ಬಗ್ಗೆ CBI ತನಿಖೆ ಮಾಡಬೇಕು ಮತ್ತು ಅವರ ಲೋಕಸಭಾ ಸದಸ್ಯತ್ವ ರದ್ದಾಗಬೇಕು ಅನ್ನೋದು ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿರುವ ಅರ್ಜಿ. ಮತ್ತು ಈ ಬಗ್ಗೆ ಡಿಸೆಂಬರ್ 19ರಂದು ವರದಿಯನ್ನು ಸಲ್ಲಿಸಬೇಕು ಅಂತ ನ್ಯಾಯಾಲಯ ಕೇಂದ್ರ ಗೃಹ ಸಚಿವಾಲಯಕ್ಕೆ ಆದೇಶವನ್ನು ಕೊಟ್ಟಿದೆ. ಯಾವುದೇ ವ್ಯಕ್ತಿಯ ಪೌರತ್ವ, ಪಾಸ್ಪೋರ್ಟ್ ಇವೆಲ್ಲ ಕೇಂದ್ರ ಗೃಹ ಇಲಾಖೆಯ ಅಧೀನಕ್ಕೆ ಬರುತ್ತವೆ. ಹೀಗಾಗಿ ರಾಹುಲ್ ಗಾಂಧಿ ಎಷ್ಟು ಪಾಸ್ಪೋರ್ಟುಗಳನ್ನು ಹೊಂದಿದ್ದಾರೆ, ಅವರು ಯಾವ್ಯಾವ ದೇಶಗಳ ಪೌರತ್ವವನ್ನು ಹೊಂದಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಗೃಹ ಸಚಿವಾಲಯ ಡಿಸೆಂಬರ್ 19ನೇ ತಾರೀಕು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕು. ಆ ವರದಿಯಲ್ಲಿ ಏನಿರುತ್ತೆ ಅನ್ನೋದರ ಆಧಾರದ ಮೇಲೆ ರಾಹುಲ್ ಅವರ ರಾಜಕೀಯ ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗಾದರೆ ಏನಿದು ದ್ವಿಪೌರತ್ವ? ಗೆಳೆಯರೆ, ಭಾರತದ ಸಂವಿಧಾನ ಇದೆಯಲ್ಲ, ಅದರಲ್ಲಿ ಆರ್ಟಿಕಲ್ 9 ಈ ದೇಶದ ನಾಗರಿಕತೆ ಅಥವಾ ಪೌರತ್ವದ ಬಗ್ಗೆ ಹೇಳುತ್ತೆ. ಯಾವುದೇ ವ್ಯಕ್ತಿ ಸ್ವಇಚ್ಛೆಯಿಂದ ಮತ್ತಿನ್ಯಾವುದೇ ವಿದೇಶಿ ಪೌರತ್ವವನ್ನು ಹೊಂದಿದ್ರೆ ಅಂಥ ವ್ಯಕ್ತಿಯ ಭಾರತೀಯ ಪೌರತ್ವ ರದ್ದಾಗತ್ತೆ ಅಂತ ನಮ್ಮ ಸಂವಿಧಾನದ ಆರ್ಟಿಕಲ್ 9 ಹೇಳ್ತಾ ಇದೆ. ಗೆಳೆಯರೆ, ಜಗತ್ತಿನ ಹಲವಾರು ದೇಶಗಳು ಇವತ್ತು ದ್ವಿಪೌರತ್ವಕ್ಕೆ ಮಾನ್ಯತೆಯನ್ನು ಕೊಟ್ಟಿವೆ ಅನ್ನೋದು ನಿಜ. ಈಗ ಇಸ್ರೇಲ್, ಪಾಕಿಸ್ತಾನ ಮುಂತಾದ ದೇಶಗಳ ಪ್ರಜೆಗಳು ಆ ದೇಶದ ಪೌರತ್ವದ ಜೊತೆಗೆ ಜಗತ್ತಿನ ಬೇರೆ ಯಾವುದೇ ದೇಶದ ಪೌರತ್ವವನ್ನು ಕೂಡ ಪಡ್ಕೋಬಹುದು. ಎರಡೆರಡು ಪೌರತ್ವಗಳನ್ನು ಉಳಿಸ್ಕೋಬಹುದು. ಆದರೆ ಭಾರತದಲ್ಲಿ ನಮ್ಮ ಸಂವಿಧಾನ ಅಂಥ ಅವಕಾಶವನ್ನು ಕೊಟ್ಟಿಲ್ಲ. ನಮ್ಮಲ್ಲಿ ಭಾರತೀಯ ವ್ಯಕ್ತಿ ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡ್ರೆ ಆತನ ಭಾರತೀಯ ಪೌರತ್ವವನ್ನು ಬಿಟ್ಟು ಕೊಡಬೇಕಾಗತ್ತೆ. ಹಾಗೆ ಭಾರತೀಯ ಪಾಸ್ಪೋರ್ಟ್ ಅನ್ನು ಕೂಡ ಸರೆಂಡರ್ ಮಾಡಬೇಕಾಗಿ ಬರುತ್ತೆ. ಹಾಗಾದ್ರೆ ಅಂಥ ವ್ಯಕ್ತಿ ಭಾರತದಲ್ಲಿರೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ವಾ? ಭಾರತವನ್ನು ಬಿಟ್ಟು ಹೋಗಬೇಕಾ? ಅದರ ಅಗತ್ಯ ಏನಿಲ್ಲ. ಭಾರತೀಯನೊಬ್ಬ ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡ್ರೆ ಅಂಥವರಿಗಾಗಿ ಭಾರತ ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಕಾರ್ಡ್ ಅನ್ನು ಕೊಡುತ್ತೆ. ಇದು ಡ್ಯೂಯಲ್ ಸಿಟಿಸನ್ಶಿಪ್ಗೆ ಪರ್ಯಾಯವಾಗಿ ಭಾರತ ಮಾಡಿಕೊಂಡಿರೋ ವ್ಯವಸ್ಥೆ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಪೌರತ್ವ ಪಡೆದವರನ್ನು ಹೊರತುಪಡಿಸಿ ಉಳಿದ ಎಲ್ಲ PIO ಅಂದ್ರೆ ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್, ಭಾರತೀಯ ಮೂಲದ ವಿದೇಶಗಳಲ್ಲಿ ನೆಲೆಗೊಂಡ ವಿದೇಶಿ ಪೌರತ್ವವನ್ನು ಪಡ್ಕೊಂಡವರಿಗೆ ಈ OCI ಕಾರ್ಡ್ ಅನ್ನು ಕೊಡಲಾಗುತ್ತೆ. ಅವರು ವೀಸಾದ ಅಗತ್ಯ ಇಲ್ಲದೆ ಭಾರತಕ್ಕೆ ಬರಬಹುದು. ಎಷ್ಟು ದಿನ ಬೇಕಾದರೂ ಭಾರತದಲ್ಲಿ ಉಳಿಯಬಹುದು. ಆ ಬಗ್ಗೆ ಇಲ್ಲಿನ ಪೊಲೀಸರಿಗೆ ಯಾವ ಮಾಹಿತಿಯನ್ನು ಕೊಡಬೇಕಾದ ಅಗತ್ಯ ಇಲ್ಲ. ಇಲ್ಲಿನ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶ ಪಡಿಬಹುದು, ವ್ಯಾಪಾರ ವಹಿವಾಟುಗಳನ್ನು ನಿರ್ವಹಣೆ ಮಾಡಬಹುದು, ಸಾಲ ಸೌಲಭ್ಯಗಳನ್ನು ಪಡಿಬಹುದು. ಭಾರತದ ನಾಗರಿಕನಿಗೆ ಏನೆಲ್ಲ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಬಹುತೇಕ ಆ ಎಲ್ಲ ಸಾಂವಿಧಾನಿಕ ಹಕ್ಕುಗಳು ಇವರಿಗೆ ಸಿಗುತ್ತವೆ. ಆದರೆ ಈ OCIಗಳು ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅಂದ್ರೆ ಕೃಷಿ ಭೂಮಿಯನ್ನ ಹೊಂದೋದಿಕ್ಕೆ ಅವಕಾಶ ಇರೋದಿಲ್ಲ. ಜೊತೆಗೆ ಯಾವುದೇ ಚುನಾವಣೆಯಲ್ಲಿ ಮತ ಹಾಕುವ ಅರ್ಹತೆಯನ್ನು ಕೂಡ ಇವರು ಕಳ್ಕೋತಾರೆ. ಹಾಗೆ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಅರ್ಹತೆ ಕೂಡ ಇವರಿಗೆ ಇರೋದಿಲ್ಲ. ಸೊ ಈಗ ರಾಹುಲ್ ಗಾಂಧಿಯ ದ್ವಿಪೌರತ್ವ ಪ್ರಕರಣಕ್ಕೆ ಮಹತ್ವ ಬರ್ತಾ ಇರೋದು ಯಾಕೆ ಅನ್ನೋದು ನಿಮಗೆ ಅರ್ಥ ಆಗಿರಬೇಕು. ಇನ್ನು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಎರಡೆರಡು ಪೌರತ್ವಗಳನ್ನು ಹೊಂದಿದ್ದಾರೆ. ಅವರಿಗೆ ಬ್ರಿಟಿಷ್ ಸಿಟಿಸನ್ಶಿಪ್ ಇದೆ ಅಂತ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿರೋದು ಕರ್ನಾಟಕ ಮೂಲದ ವಿಘ್ನೇಶ್ ಶಿಶಿರ್ ಅನ್ನೋ ವ್ಯಕ್ತಿ. ಕರ್ನಾಟಕ ಮೂಲದ ವ್ಯಕ್ತಿ ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಯಾಕೆ ಪ್ರಕರಣವನ್ನು ದಾಖಲು ಮಾಡಿದ್ರು? ಗೆಳೆಯರೆ, ರಾಹುಲ್ ಗಾಂಧಿ ಸಂಸದರಾಗಿರೋದು ಉತ್ತರ ಪ್ರದೇಶದಿಂದ. ಹೀಗಾಗಿ ಉತ್ತರ ಪ್ರದೇಶ ರಾಜ್ಯದ ಸಂಸದನೊಬ್ಬ ದ್ವಿಪೌರತ್ವವನ್ನ ಹೊಂದಿದ್ದಾರೆ ಅಂದಾಗ ಪೌರತ್ವದ ಪ್ರಶ್ನೆಯನ್ನ ಉತ್ತರ ಪ್ರದೇಶದ ನ್ಯಾಯಾಲಯದಲ್ಲೇ ಎತ್ತಲಾಗಿದೆ ಮತ್ತು ಚುನಾವಣಾ ಆಯೋಗಕ್ಕೆ ಕೂಡ ಈ ಬಗ್ಗೆ ಆದೇಶ ಕೊಡಬೇಕು ಅಂತ ಅರ್ಜಿದಾರರು ತಮ್ಮ ಮನವಿಯಲ್ಲಿ ಕೇಳಿಕೊಂಡಿದ್ದಾರೆ. ರಾಹುಲ್ ಅವರ ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಳಿ ಒಂದಷ್ಟು ದಾಖಲೆಗಳಿವೆ. ಅವುಗಳನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಕೆ ಕೂಡ ಮಾಡಿದ್ದೀವಿ. ಈ ಬಗ್ಗೆ CBI ತನಿಖೆಗೆ ನ್ಯಾಯಾಲಯ ಆದೇಶ ಕೊಡಬೇಕು ಅಂತ ಶಿಶಿರ್ ತಮ್ಮ ಅರ್ಜಿಯಲ್ಲಿ ಕೇಳ್ಕೊಂಡಿದ್ದಾರೆ. ಇವರು ಹೇಳ್ತಾ ಇರೋದೇನು ಅಂದರೆ, VSS ಶರ್ಮಾ ಅನ್ನೋರು ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ
ಬ್ರಿಟನ್ ನ್ಯಾಯಾಲಯದಲ್ಲಿ ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಅವರು ಬ್ರಿಟಿಷ್ ಸರ್ಕಾರದ ಜೊತೆ ಸಂವಹನ ಸಾಧಿಸಿ ರಾಹುಲ್ ಗಾಂಧಿಯವರ ಬ್ರಿಟನ್ ಪೌರತ್ವಕ್ಕೆ ಸಂಬಂಧಪಟ್ಟ ಒಂದಷ್ಟು ದಾಖಲೆಗಳನ್ನು ಪಡ್ಕೊಂಡಿದ್ದಾರೆ. ಆ ದಾಖಲೆಗಳವರಿಗೆ ಇಮೇಲ್ ಮೂಲಕ ಬಂದಿವೆ ಮತ್ತು ಅದನ್ನು ನಾನು ಅಂದರೆ ವಿಘ್ನೇಶ್ ಶಿಶಿರ್ ನೋಡಿರುವುದಾಗಿ ಅರ್ಜಿಯಲ್ಲಿ ತಿಳಿಸಲಾಗಿದೆ. ಬ್ರಿಟನ್ನಲ್ಲಿ ಖಾಸಗಿತನವನ್ನು ಕಾಪಾಡುವ ಕಠಿಣ ಕಾನೂನುಗಳಿವೆ. ಹೀಗಾಗಿ ಆ ಮಾಹಿತಿಯನ್ನು ಶರ್ಮಾ ಬೇರೆ ಯಾರಿಗೂ ಶೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಆ ದಾಖಲೆಗಳನ್ನು ಕಣ್ಣಾರೆ ಕಂಡಿರೋದ್ರಿಂದ ರಾಹುಲ್ ಗಾಂಧಿ ಬ್ರಿಟಿಷ್ ಪೌರತ್ವವನ್ನು ಹೊಂದಿರೋ ಬಗ್ಗೆ ನನಗೆ ನಂಬಿಕೆ ಇದೆ, ಗೊತ್ತಿದೆ. ಹೀಗಾಗಿ ಈ ಬಗ್ಗೆ ಕೂಲಂಕಷ ತನಿಖೆಯನ್ನು ಮಾಡೋದಕ್ಕೆ ನ್ಯಾಯಾಲಯ ಆದೇಶ ಕೊಡಬೇಕು, CBI ತನಿಖೆ ನಡೀಬೇಕು ಅಂತ ಶಿಶಿರ್ ತಮ್ಮ ಅರ್ಜಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅಲಹಾಬಾದ್ನ ಡಿವಿಷನ್ ಬೆಂಚ್ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಲ್ಲಿಸೋದಕ್ಕೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಆದೇಶವನ್ನು ಕೊಟ್ಟಿದೆ. ಇನ್ನು ಈ ಬಗ್ಗೆ ಶಿಶಿರ್ ಈ ಹಿಂದಿನ ಗೃಹ ಸಚಿವಾಲಯದಿಂದ ಕೂಡ ಮಾಹಿತಿಯನ್ನು ಕೇಳಿದ್ದು, ನ್ಯಾಯಾಲಯದ ಮುಂದಿನ ದಿನಾಂಕದಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಕೇಂದ್ರ ಗೃಹ ಸಚಿವಾಲಯ ಸಲ್ಲಿಸಲಿದೆ ಅಂತ ಸರ್ಕಾರದ ಪರ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಅಲ್ಲಿಗೆ ರಾಹುಲ್ ಅವರ ದ್ವಿಪೌರತ್ವ ಪ್ರಕರಣದ ಅಸಲಿಯತ್ತೇನು ಅನ್ನೋದು ಡಿಸೆಂಬರ್ 19ನೇ ತಾರೀಕು ಗೊತ್ತಾಗುತ್ತೆ. ಗೆಳೆಯರೆ, ಇಲ್ಲಿ ನಮ್ಮ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಎರಡೆರಡು ಪೌರತ್ವಗಳನ್ನು ಹೊಂದಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಇದೇ ವಿಷಯವನ್ನು ಸುಬ್ರಹ್ಮಣ್ಯ ಸ್ವಾಮಿ ಅವರು ಕೂಡ ಪ್ರಸ್ತಾಪಿಸಿದರು. ಅಷ್ಟೇ ಅಲ್ಲ, ಸ್ವಾಮಿ ಕೂಡ ಈ ಬಗ್ಗೆ ದೆಹಲಿಯ ಹೈಕೋರ್ಟಲ್ಲೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ರಾಹುಲ್ ಗಾಂಧಿ ಅವರ ದ್ವಿಪೌರತ್ವದ ಬಗ್ಗೆ ತನಿಖೆ ಆಗಬೇಕು ಅಂತ ಸುಬ್ರಹ್ಮಣ್ಯ ಸ್ವಾಮಿ ಕೇಳಿದರು ಮತ್ತು ಆ ಬಗ್ಗೆ CBI ತನಿಖೆ ಮಾಡ್ತಿದೆ ಅಂತ ಸರ್ಕಾರ ನ್ಯಾಯಾಲಯಕ್ಕೆ ತಿಳಿಸ್ತು. ಆದರೆ ಆ ತನಿಖೆ ಏನಾಯಿತು ಅನ್ನೋ ಬಗ್ಗೆ ಇದುವರೆಗೆ ಯಾವ ಮಾಹಿತಿಯೂ ಲಭ್ಯ ಆಗಿಲ್ಲ. ಇನ್ನು ಇದೇ ಥರದ ಪ್ರಕರಣ ಅಲಹಾಬಾದ್ ನ್ಯಾಯಾಲಯದಲ್ಲಿ ಕೂಡ ವಿಚಾರಣೆ ನಡೀತಿದ್ದ ಕಾರಣಕ್ಕೆ ದೆಹಲಿ ನ್ಯಾಯಾಲಯದಲ್ಲಿನ ಪ್ರಕರಣ ನೆನೆಗುದಿಗೆ ಬಿತ್ತು. ಈಗ ಅಲಹಾಬಾದ್ ನ್ಯಾಯಾಲಯ ಅದಕ್ಕೆ ಡಿಸೆಂಬರ್ 19ರ ಅಂತಿಮ ಗಡುವನ್ನು ಕೊಟ್ಟಿದೆ. ಇನ್ನು ತಾವು ದೆಹಲಿಯಲ್ಲಿ ದಾಖಲು ಮಾಡಿರೋ ಪ್ರಕರಣಕ್ಕೂ ವಿಘ್ನೇಶ್ ಅಹಮದಾಬಾದ್ನಲ್ಲಿ ದಾಖಲು ಮಾಡಿರೋ ಪ್ರಕರಣಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದ್ದಾರೆ. ವಿಘ್ನೇಶ್ ಸನ್ಮಾನ್ಯ ರಾಹುಲ್ ಗಾಂಧಿಯವರ ಸದಸ್ಯತ್ವ ರದ್ದುಪಡಿಸೋದಕ್ಕೆ ಕೇಳಿದ್ದಾರೆ. ಜೊತೆಗೆ ಎಲೆಕ್ಷನ್ ಕಮಿಷನನ್ನು ಕೂಡ ಇದರಲ್ಲಿ ಪಾರ್ಟಿ ಮಾಡಿದ್ದಾರೆ. ಹಾಗೆ ಈ ಬಗ್ಗೆ CBI ತನಿಖೆ ನಡೆಸೋದಕ್ಕೆ ಕೂಡ ಮನವಿಯನ್ನು ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ರಾಹುಲ್ ದ್ವಿಪೌರತ್ವವನ್ನು ಹೊಂದಿರೋದು ನಿಜಾನೇ, ಆದರೆ ಅವರ ಸಂಸದ ಸ್ಥಾನ ರದ್ದಾಗುತ್ತೆ. ಜೊತೆಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಕ್ಕೆ ಅವರ ವಿರುದ್ಧ ತನಿಖೆ ಕೂಡ ಆಗುತ್ತೆ. ಹಾಗೂ ಇನ್ನೂ ಒಂದು ಪ್ರಕರಣ ದಾಖಲಾಗುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಲ್ಲದೆ ಇದ್ದರೆ ಇದು ಕೇವಲ ರಾಜಕೀಯ ಕೆಸರೆರಚಾಟದ ಭಾಗ ಮಾತ್ರ ಆಗತ್ತೆ. ಇನ್ನು ಒಬ್ಬ ವ್ಯಕ್ತಿ ಭಾರತದ ಪೌರತ್ವವನ್ನು ತ್ಯಜಿಸಿ ಬೇರೆ ದೇಶದ ಪೌರತ್ವವನ್ನು ಪಡೆದ ಅಂತ ಇಟ್ಟುಕೊಳ್ಳಿ, ಆತ ಮುಂದೆ ಯಾವತ್ತಿಗೂ ಭಾರತದ ಪೌರತ್ವವನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದೇ ಇಲ್ವಾ? ಖಂಡಿತ ಆಗುತ್ತೆ. ಅದಕ್ಕೆ ಸಿಂಪಲ್ ಆಗಿ ಆತ ತನ್ನ ವಿದೇಶಿ ಪೌರತ್ವವನ್ನು ತ್ಯಜಿಸಿ ಮತ್ತೆ ಭಾರತದ ಪೌರತ್ವಕ್ಕೆ ಅರ್ಜಿಯನ್ನು ಸಲ್ಲಿಸುವ ಅವಕಾಶವನ್ನು ಕೊಡಲಾಗಿದೆ. ಇಲ್ಲಿ ನಾಳೆ ರಾಹುಲ್ ಗಾಂಧಿ ಬ್ರಿಟನ್ ಪೌರತ್ವ ಹೊಂದಿರೋದು ಸಾಬೀತಾಗಿ ಅದು ಅವರ ಲೋಕಸಭಾ ಸದಸ್ಯತ್ವದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಾದರೆ ರಾಹುಲ್ ಗಾಂಧಿ ಬ್ರಿಟಿಷ್ ಪೌರತ್ವವನ್ನು ತ್ಯಜಿಸಿ ಮತ್ತೆ ಭಾರತೀಯ ಪೌರತ್ವವನ್ನು ಪಡ್ಕೋಬಹುದು. ಹಾಗವರು ಮಾಡಿದರೂ ಕೂಡ ಸುಳ್ಳು ಮಾಹಿತಿ ಕೊಟ್ಟ ಕಾರಣಕ್ಕೆ ಅವರ ಮೇಲೊಂದು ಪ್ರಕರಣ ಅಂತೂ ದಾಖಲಾಗುತ್ತೆ. ಜೊತೆಗೆ ಕೈಯಲ್ಲಿ ಸಂವಿಧಾನದ ಪ್ರತಿ ಹಿಡ್ಕೊಂಡು ಸಂವಿಧಾನವನ್ನು ಉಳಿಸಿ ಅಂತ ಎಲ್ಲ ಕಡೆ ಭಾಷಣ ಮಾಡುವ ನಾಯಕನಿಗೆ ಭಾರತದ ಸಂವಿಧಾನದ ಮೇಲೆ ಎಷ್ಟು ಗೌರವ ಇದೆ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಕೂಡ ಆಗುತ್ತೆ. ಇದು ಗೆಳೆಯರೆ, ರಾಹುಲ್ ಗಾಂಧಿಯವರ ದ್ವಿಪೌರತ್ವದ ಬಗ್ಗೆ ಅಲಹಾಬಾದ್ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣ ಹಾಗೂ ಅದರ ಬಗ್ಗೆ ನ್ಯಾಯಾಲಯ ಕೊಟ್ಟಿರೋ ಗಡುವಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.